ನಮಸ್ತೆ. ಅಮೋಘ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆಯ ತರಗತಿಯಲ್ಲಿ ನಾವು 2024ರ TET ಪ್ರಶ್ನೆ ಪತ್ರಿಕೆಯ ಸಮಾಜ ವಿಜ್ಞಾನ ವಿಷಯದ 10 ಪ್ರಶ್ನೆಗಳನ್ನು ನೋಡಿದೆವು. ಅದರ ಮುಂದುವರಿದ ಪ್ರಶ್ನಾ ಸರಣಿಯನ್ನು ಈ ಅವಧಿಯಲ್ಲಿ ನೋಡುತ್ತಾ ಹೋಗೋಣ. ಪ್ರಶ್ನೆ: ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಇವರು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು. ಬಿ. ಕರ್ನಾಟಕ ಕವಿ ಚಕ್ರವರ್ತಿ ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಹೊಂದಿದ್ದರು. ಸಿ. ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು. ಈ ಮೂರು ಹೇಳಿಕೆಗಳು, ಈ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಯಾವ ವ್ಯಕ್ತಿಗೆ ಸಂಬಂಧಿಸಿದೆ ಅಂತ ಹೇಳಿ ಗುರುತಿಸಕ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ಗಳು ನೋಡ್ರಿ: ರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯರು. ಚಿಕ್ಕ ದೇವರಾಜರ ಒಡೆಯರ ಕಾಲದೊಳಗನ ಬಹಳಷ್ಟು ಸುಧಾರಣೆಗಳು ಕಂಡು ಬರ್ತವು. ಅವರನ್ನು ನವಕೋಟಿ ನಾರಾಯಣ ಅಂತ ಕರಿತೀವಿ. ಅವರು ಅಟಾರ ಕಚೇರಿಯನ್ನು ಸ್ಥಾಪಿಸಿದ್ರು ಅಂತ ಹೇಳ್ತೀವಿ. ಅಂಚೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿದ್ರು ಅಂತ ಹೇಳ್ತೀವಿ. ಅವರ ಕಾಲದಲ್ಲಿ ಇವೆಲ್ಲ ಸುಧಾರಣೆಗಳು ಆದವು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯರು. ಇನ್ನು ರಾಜ ಒಡೆಯರ ಬಗ್ಗೆ ನೋಡೋದಾತಂದ್ರೆ ಇವರು 1610ನೇ ಇಸ್ವಿ ಒಳಗ ಮೈಸೂರಲ್ಲಿ ದಸರಾ ಉತ್ಸವವನ್ನು ಆರಂಭ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಂತಂದ್ರೆ ಇವರು ಏನು ಮೈಸೂರನ್ನು 1881ರಲ್ಲಿ ಪುನರ್ದಾನ ನೀಡ್ತಾರಲ್ಲ, ಬ್ರಿಟಿಷರ ಕಮಿಷನರ್ಗಳ ಆಳ್ವಿಕೆಯಿಂದ ಮೈಸೂರು ಹಳ್ಳಿ ಮತ್ತು ಒಡೆಯರ ಕೈಯಲ್ಲಿ ಸಿಗ್ತದಲ್ಲ, ಆ ಸಮಯದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ಒಡೆಯರಾಗಿದ್ದರು. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದೊಳಗೆ ಬಹಳಷ್ಟು ಸುಧಾರಣೆಗಳನ್ನು ಮೈಸೂರಲ್ಲಿ ಮಾಡಲಾಯಿತು. ಇವರ ಕಾಲದಲ್ಲಿ ಬಂದಂತಹ ದಿವಾನರುಗಳಾದಂತಹ ಸರ್ ಎಂ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್, ಕೆ ಶೇಷಾದ್ರಿಯರ್ ಮುಂತಾದ ದಿವಾನರು ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ರು ಅಂತ ಹೇಳ್ಬೋದು. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದೊಳಗನ ಮಿಲ್ಲರ್ ಆಯೋಗ, ಹಿಂದುಳಿದ ವರ್ಗಗಳ ಮಿಲ್ಲರ್ ಆಯೋಗನೂ ಜಾರಿಗೆ ಬಂತು. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾಲದೊಳಗನ ಭಾಳಷ್ಟು ಪ್ರಗತಿ ಕಂಡು ಬಂದವು. ಆಮೇಲೆ ಕನ್ನಂಬಾಡಿ ಅಣೆಕಟ್ಟನ್ನು ಸಹ ಈ ಅವರ ಕಾಲಾವಧಿಯಲ್ಲಿ ಕಟ್ಟಲಾಯಿತು. ಇವರ ಕಾಲದಲ್ಲಿ ಮೈಸೂರಿನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜರ್ಷಿ ಅಂತ ಹೇಳಿ ಕರೆದ್ರು ಮತ್ತು ಮೈಸೂರಿನ ರಾಜ್ಯವನ್ನ ರಾಮರಾಜ್ಯ ಅಂತ ಹೇಳಿ ಕರೆದ್ರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ: ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಇದೆ. ಇಲ್ಲಿ ಹೇಳಿಕೆಗಳನ್ನು ನೋಡ್ರಿ. ಫಜಲ್ ಅಲಿ ಅವರು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿದ್ದರು. KM ಪಣಿಕ್ಕರ್ ಮತ್ತು HN ಕುಂಜರು ಈ ಆಯೋಗದ ಸದಸ್ಯರಾಗಿದ್ದರು. ಒಂದನೇ ಹೇಳಿಕೆ ಸರಿಯಾಗಿದೆ. ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಫಜಲ್ ಅಲಿ ಆಗಿದ್ರು ಮತ್ತು KM ಪಣಿಕ್ಕರ್, HN ಕುಂಜರು ಅವರು ಈ ಆಯೋಗದ ಸದಸ್ಯರಾಗಿದ್ದರು. ಇನ್ನು ಎರಡನೇ ಹೇಳಿಕೆ ನೋಡ್ರಿ: ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1955ರಲ್ಲಿ ಜಾರಿಗೆ ಬಂತು. ಈ ಹೇಳಿಕೆನೂ ಸಹ ಸರಿಯಾಗಿದೆ. ಏನು ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಬೇಕು, ಯಾವ ಆಧಾರದ ಮೇಲೆ ನಾವು ದೇಶವನ್ನು ಪುನರ್ ನಿರ್ಮಾಣ ಮಾಡಬೇಕಂತ ಹೇಳಿ ನಮ್ಮ 562 ಸಂಸ್ಥಾನಗಳು ಏನು ಇದ್ವಲ್ಲ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತ ಹೇಳಿ ಚರ್ಚೆ ನಡೆದಾಗ ದಾರ್ ಆಯೋಗ, ಆಮೇಲೆ JVP ಕಮಿಷನ್ನು, ಈ ಥರ ಬೇರೆ ಬೇರೆ ಆಯೋಗಗಳನ್ನು ರಚನೆ ಮಾಡಿದರು. ಅದರಲ್ಲಿ ಫಜಲ್ ಅಲಿ ಆಯೋಗ ಭಾಷಾವಾರು ರಾಜ್ಯ ವಿಂಗಡಣೆಗೆ ಹೆಚ್ಚು ಒತ್ತನ್ನು ನೀಡಿತು. ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯನ್ನು ಸಹ ಇದು ಜಾರಿಗೆ ತಗೊಂಡು ಬಂತು ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಎರಡೂ ಹೇಳಿಕೆಗಳು ಸಹ ಸರಿಯಾಗಿವೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ: ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಇದೆ. ಇಲ್ಲಿ ನೋಡ್ರಿ: ಎ. ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನು ಜನವರಿ 26, 1950ರಂದು ಅಂಗೀಕರಿಸಿತು. ಈ ಹೇಳಿಕೆ ಸರಿಯಾಗಿದೆ. ಇನ್ನು ಹೇಳಿಕೆ ಬಿ ನೋಡ್ರಿ: ಭಾರತದ ರಾಷ್ಟ್ರಗೀತೆಯಾಗಿರುವ ಜನಗಣಮನವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು 1911ರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು. ಈ ಹೇಳಿಕೆ ನೋಡ್ರಿ ಎಷ್ಟು ಕನ್ಫ್ಯೂಷನ್ ಆಗೋ ಥರ ಕೊಡ್ತಿರ್ತಾರ ಅಂತ ಹೇಳಿ ಪರೀಕ್ಷೆದಾಗ. ಭಾರತದ ರಾಷ್ಟ್ರಗೀತೆಯನ್ನು ಬರ್ದಾರ, ಜನಗಣಮನವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರ ಬರ್ದಾರ, 1911ರೊಳಗೆ ಬರ್ದಾರ. ಆದ್ರೆ ಇದು ಹಿಂದಿ ಭಾಷೆಯಲ್ಲಿ ಅವರು ಬರ್ದಿಲ್ಲ, ಅವರು ಬಂಗಾಳಿ ಭಾಷೆಯೊಳಗೆ ಇದನ್ನ ಬರೆದಿದ್ದಾರೆ. ಹಾಗಾಗಿ ಈ ಹೇಳಿಕೆ ತಪ್ಪು. ಮೂರನೇ ಆಪ್ಷನ್ ನೋಡ್ರಿ:
ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು 1957ರ ಮಾರ್ಚ್ 22ರಂದು ಆಚರಣೆಗೆ ತಂದಿತು. ಈ ಹೇಳಿಕೆಯನ್ನು ಸಹ ಸರಿಯಾಗಿದೆ. ರಾಷ್ಟ್ರೀಯ ಶಕವರ್ಷ, ಶಾಲಿವಾನ್ ಶಕವರ್ಷ ಅಂತ ಹೇಳ್ತೀವಲ್ಲ, ರಾಷ್ಟ್ರೀಯ ಪಂಚಾಂಗವನ್ನು ಭಾರತವು 1957 ಮಾರ್ಚ್ 22ರಂದು ಜಾರಿಗೆ ತಂತು. ಇದರ ಪ್ರಕಾರ ಪ್ರತಿ ವರ್ಷ ಮಾರ್ಚ್ 22ರಂದು ರಾಷ್ಟ್ರೀಯ ಪಂಚಾಂಗ ಪ್ರಾರಂಭ ಆಗುತ್ತದೆ. ಆಮೇಲೆ ಪ್ರತಿ ಅಧಿಕ ವರ್ಷ ಬಂದಾಗ ಮಾರ್ಚ್ 21ರಂದು ನಮ್ಮ ರಾಷ್ಟ್ರೀಯ ಪಂಚಾಂಗ ಆರಂಭವಾಗುತ್ತದೆ. ಈ ಹೇಳಿಕೆ ಸಹಿತ ಸರಿಯಾಗಿದೆ. ಇನ್ನು ಆನಂದಮಠ ಕಾದಂಬರಿಯನ್ನು ರಚಿಸಿದವರು ಬಂಕಿಂಚಂದ್ರ ಚಟರ್ಜಿ. ಇದು ಹೇಳಿಕೆ ಸಹಿತ ಸರಿಯಾಗಿದೆ. ಈ ಕಾದಂಬರಿಯಲ್ಲಿ ಇರತಕ್ಕಂತಹ ಒಂದೇ ಮಾತರಂ ಗೀತೆಯನ್ನು ಸಹಿತ ನಮ್ಮ ರಾಷ್ಟ್ರೀಯ ಹಾಡು ಅಂತ ಹೇಳಿ ನಾವು ಸ್ವೀಕಾರ ಮಾಡಿದ್ದೀವಿ. ಹಾಗಾಗಿ ಈ 3 ಹೇಳಿಕೆಗಳು ಸರಿ ಇರೋದ್ರಿಂದ ಇಲ್ಲಿ ಎ, ಸಿ ಮತ್ತು ಡಿ ಈ ಉತ್ತರಗಳು ಸರಿ ಐತಿ. 2ನೇ ಆಪ್ಷನ್ ಇಲ್ಲೇ ಸರಿಯಾದ ಉತ್ತರ ಆಗ್ತತಿ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನು ಆಚರಿಸುವುದು. ನಾವು ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನು ಅಕ್ಟೋಬರ್ 24ರಂದು ಆಚರಿಸ್ತೇವೆ. ಅಕ್ಟೋಬರ್ 24, 1945ರಂದು ವಿಶ್ವಸಂಸ್ಥೆ ಪ್ರಾರಂಭ ಆಯಿತು. ಏನು 2ನೇ ಮಹಾಯುದ್ಧದ ನಂತರ ಎಲ್ಲ ರಾಷ್ಟ್ರಗಳ ಕೂಡಿ ವಿಶ್ವಸಂಸ್ಥೆ ಅಂತಕ್ಕಂಥ ವಿಶ್ವಕ್ಕೂ ಒಂದು ಸಂಸ್ಥೆ ಇರಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದಾರಲ್ಲ, ಆ ಸಂಸ್ಥೆ 1945ರೊಳಗೆ ಅಕ್ಟೋಬರ್ 24ನೇ ತಾರೀಕರಂದು ಸ್ಥಾಪನೆ ಆಯಿತು. ಆ ಕಾರಣಕ್ಕೆ ನಾವು ಪ್ರತಿ ವರ್ಷ ಅಕ್ಟೋಬರ್ 24ನ ವಿಶ್ವಸಂಸ್ಥೆ ದಿನ ಅಂಥೇಳಿ ಆಚರಣೆಯನ್ನು ಮಾಡ್ತೇವೆ ಅಂತ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಕೆಳಗಿನ ಎಲ್ಲ ಹೇಳಿಕೆಗಳನ್ನು ಓದಿರಿ. ನೋಡ್ರಿ, ಎ ಹೇಳಿಕೆ ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂದದ್ದು 1948. ಕರೆಕ್ಟ್, ಈ ಹೇಳಿಕೆ ಸರಿಯಾಗಿದೆ. 1948ರೊಳಗನ ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂತು. ಇನ್ನು 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಈ ಹೇಳಿಕೆ ಸಹಿತ ಸರಿಯಾಗಿದೆ. ಏನು 86ನೇ ತಿದ್ದುಪಡಿ ಮೂಲಕ 2002ರೊಳಗ ಮೂಲಭೂತ ಕರ್ತವ್ಯ 11ನೇ ಮೂಲಭೂತ ಕರ್ತವ್ಯ ಏನು 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದು ತಂದೆ ತಾಯಿಗಳ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದನ್ನು ಮೂಲಭೂತ ಕರ್ತವ್ಯವನ್ನು ಸೇರಿಸಿದ್ದೇವೆ. ಇನ್ನು 1947ರ ಡಿಸೆಂಬರ್ 13ರಂದು ಧ್ಯೇಯಗಳ ನಿರ್ಣಯವನ್ನು ಮಂಡಿಸಲಾಯಿತು. ಇಲ್ಲೊಂದು ಹೇಳಿಕೆ ನೋಡ್ರಿ ಯಾವ ಥರ ಕೊಟ್ಟಿದ್ದಾರೆ. 1947ರಲ್ಲಿ ಧ್ಯೇಯಗಳ ನಿರ್ಣಯ ಮಂಡಿಸಿಲ್ಲ. ಧ್ಯೇಯಗಳ ನಿರ್ಣಯ ಮಂಡಿಸಿದ್ದು ಡಿಸೆಂಬರ್ 13 ತಾರೀಕು ನಿಜ. ಆದರೆ 1946ನೇ ಇಸ್ವಿಯೊಳಗೆ ಏನು ಭಾರತದ ಈಗಿನ ಅಂದಿನ ಪ್ರಧಾನಮಂತ್ರಿ ಆದ್ರಲ್ಲ, ಮೊದಲ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರೂರವರು ಧ್ಯೇಯಗಳ ನಿರ್ಣಯವನ್ನು ನಮ್ಮ ಸಂವಿಧಾನದ ರಚನಾ ಸಭೆಗಳು ನಡೆದವಲ್ಲ ಅವಾಗ ಡಿಸೆಂಬರ್ 13, 1946ರಂದು ಮಂಡಿಸ್ತಾರೆ. ಹಾಗಾಗಿ ಈ ಹೇಳಿಕೆ ತಪ್ಪಾಗೈತಿ. ಇನ್ನು ಡಿ ಆಪ್ಷನ್ ನೋಡ್ರಿ. ಭಾರತದ ಸಂವಿಧಾನದ 352ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಈ ಹೇಳಿಕೆ ತಪ್ಪಾಗಿದೆ. ಯಾಕಂತಂದ್ರೆ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ, 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಮತ್ತು 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಹಾಗಾಗಿ ಈ ಮೇಲಿನ ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಆಪ್ಷನ್ಗಳು ನೋಡ್ರಿ, ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ, 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, 3 ಹೇಳಿಕೆಗಳು ಸರಿಯಾಗಿವೆ, 4 ಹೇಳಿಕೆಗಳು ಸರಿಯಾಗಿವೆ ಅಂತೈತಿ. ಹಾಗಾಗಿ ನಾವು 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಂತಕ್ಕಂತಹ ಆಪ್ಷನ್ ಅನ್ನ ಇಲ್ಲೇ ಚೂಸ್ ಮಾಡಬೇಕಾಗ್ತತಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿರಿ ಅಂತ ಇದೆ. ಇನ್ನು ಹಕ್ಕುಗಳು ಮತ್ತು ಅವುಗಳ ವಿಧಿಗಳನ್ನು ಇಲ್ಲಿ ಕೊಟ್ಟಾರೆ. ಮೂಲಭೂತ ಹಕ್ಕುಗಳು, ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿವರೆಗೂ ಇದೆ. ಇದು ಸರಿಯಾದ ಹೇಳಿಕೆ ಐತಿ, ಸರಿಯಾದ ಜೋಡಿ ಐತಿ. ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿ, ಇದು ಸರಿಯಾದ ಜೋಡಿ ಐತಿ. ಇನ್ನು ಸ್ವಾತಂತ್ರ್ಯದ ಹಕ್ಕು 19ನೇ ವಿಧಿಯಿಂದ 22ನೇ ವಿಧಿವರೆಗೂ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದ್ದಾರೆ. ಹಾಗಾಗಿ ಇಲ್ಲಿ 21ರವರೆಗೂ ಅಂತ ಕೊಟ್ರೆ ಇದೇ ಹೇಳಿಕೆನ ತಪ್ಪಾಗೈತಿ. ಇನ್ನು ಶೋಷಣೆ ವಿರುದ್ಧದ ಹಕ್ಕು 23 ಮತ್ತು 24ನೇ ವಿಧಿಗಳು. 23ನೇ ವಿಧಿ ಜೀತ ಪದ್ಧತಿ ನಿರ್ಮೂಲನೆಯ ಬಗ್ಗೆ ಹೇಳ್ತತಿ, 24ನೇ ವಿಧಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಬಗ್ಗೆ ಹೇಳ್ತತಿ. ಹಾಗಾಗಿ ಈ 3 ಹೇಳಿಕೆಗಳು ಸರಿಯಾಗಿವೆ. ಈ 3ನೇ ಉತ್ತರನ ನಾವಿಲ್ಲಿ ಚೂಸ್ ಮಾಡಬೇಕಾಗ್ತತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಇದೆ. ಇಲ್ಲಿ 61ನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯು ಮತದಾನದ ಕನಿಷ್ಠ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿದೆ. ಈ ಹೇಳಿಕೆ ಸರಿ ಇದೆ. ಇನ್ನು ಬಿ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗಗಳು ನಡೆಸುತ್ತವೆ. ಈ ಹೇಳಿಕೆನೂ ಸಹಿತ ಸರಿ ಇದೆ. ಇನ್ನು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯು 1986ರಲ್ಲಿ ಜಾರಿಗೆ ಬಂತು. ಈ ಹೇಳಿಕೆ
ತಪ್ಪಾಗಿದೆ. ಯಾಕಂತಂದ್ರೆ 1976ರಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಜಾರಿಗೆ ಬಂದಿತು. ಇನ್ನು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನ ರಾಜ್ಯ ಚುನಾವಣಾ ಆಯೋಗ ನೋಡ್ಕೊತತಿ. ಏನು ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಈ ಚುನಾವಣೆಗಳನ್ನು ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ತು ಈ 6 ರೀತಿಯ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ನೋಡ್ಕೊತತಿ. ಇನ್ನು ಸ್ಥಳೀಯ ಸಂಸ್ಥೆಗಳು, ಕಾರ್ಪೊರೇಷನ್ನು ಮತ್ತು ಪುರಸಭೆಗಳು ಈ ಥರ ಎಲ್ಲ ರಾಜ್ಯ ಮಟ್ಟದ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗವೇ ನೋಡ್ಕೊತತಿ ಅಂತ ಹೇಳ್ಬೋದು. ಇದಕ್ಕೆ ಇಲ್ಲಿ ಸರಿಯಾದಂಥ ಉತ್ತರ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಇದೆ. ಇಲ್ಲಿ ನೋಡ್ರಿ, ಎ ಪಟ್ಟಿಯೊಳಗ ಒಂದು ಕಾಯ್ದೆಗಳನ್ನು ಕೊಟ್ಟರ, ಬಿ ಪಟ್ಟಿಯೊಳಗ ಅದಕ್ಕೆ ಸಂಬಂಧಪಟ್ಟಂತ ವಿಧಿಗಳನ್ನು ಕೊಟ್ಟರ. ಎ ಪಟ್ಟಿಯೊಳಗ ಭಾರತದ ಚುನಾವಣಾ ಆಯೋಗದ ರಚನೆ. ಭಾರತದ ಚುನಾವಣಾ ಆಯೋಗ ರಚನೆಯಾಗಿದ್ದು ಯಾವಾಗ ಅಂತಂದ್ರೆ 324ನೇ ವಿಧಿ ಭಾರತದ ಚುನಾವಣಾ ಆಯೋಗದ ಕುರಿತು ಹೇಳ್ತತಿ. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನಾವು ಆವಾಗಲೇ ನೋಡಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿಗೆ ಸಂಬಂಧಪಟ್ಟಿದೆ. ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿಗೆ ಸಂಬಂಧಪಟ್ಟಿದೆ. 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತದೆ. ಇನ್ನು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ. ಏನು 21ನೇ ಎ ವಿಧಿಗೆ ನಾವು ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಂತ ಹೇಳಿ ಸೇರಿಸಿದ್ದೀವಿ. ಇದು ಇಲ್ಲಿ 4ನೇ ಆಪ್ಷನ್ಗೆ ಡಿಗೆ ಇದು ಆಪ್ಷನ್ ಹೊಂದಿಸ್ಬೋದು. ಹಾಗಾಗಿ ಇದನ್ನ 356ನೇ ವಿಧಿ ಇದು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟತಿ. ಇಲ್ಲೇ ಈ ಹೇಳಿಕೆಗಳಿಗೆ ಇದು ಸಂಬಂಧಪಟ್ಟಿಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ, ನಮ್ಗೆ ಒಂದು ಗೊತ್ತಿತ್ತು, ಎ ಆಪ್ಷನ್ ಗೊತ್ತಿತ್ತು. A1 ಗೊತ್ತಾದ್ರೆ ಇಲ್ಲಿ A3ಕ್ಕೆ ಇರುವಂಥವು 2 ಅದವು. ಹಾಗಾಗಿ ಇವನ್ನೆರಡು ಸುಲಭವಾಗಿ ನಾವು ತೆಗೆದು ಹಾಕ್ಬೋದು. ಎಕ್ಸಾಮ್ ಒಳಗೆ ನಾವು ಸಮಯವನ್ನು ಉಳಿತಾಯ ಮಾಡೋಕೆ ಈ ಟ್ರಿಕ್ಕನ್ನು ಯೂಸ್ ಮಾಡಬೇಕು. ನಾನು ಸಹಿತ ಟೀಚರ್ ಎಕ್ಸಾಮ್ ಬರೆಯುವಾಗ ಈ ಟ್ರಿಕ್ಕನ್ನು ಉಪಯೋಗ ಮಾಡಿ ನಾನು ಬಹಳಷ್ಟು ಬೇಗನೆ ಉತ್ತರ ಬರೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನು 2 ಆಪ್ಷನ್, 3 ಆಪ್ಷನ್ ಇರೋ 2 ಇದಾವು. ಹಾಗಾಗಿ ಇನ್ನೊಂದನ್ನು ನಾವು ನೋಡಬೇಕು. ಇನ್ನೊಂದು ನಮಗೆ ಗೊತ್ತೈತಿ, ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ್ದು 21 ಎ ವಿಧಿ ಅನ್ನುವಂಥ ವಿಷಯ ಗೊತ್ತೈತಿ. ಆಮೇಲೆ ಈ ಥರ 2 ಆಪ್ಷನ್ ಹೊಂದಿರೋವು ಸಹಿತ D2 ಇರೋವು 2 ಆಪ್ಷನ್ ಇದಾವು. ಹಾಗಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ, ರಾಷ್ಟ್ರೀಯ ತುರ್ತು ಬಿ 1ನೇ ಆಪ್ಷನ್ ಇರೋದು ಈ 3ನೇ ಆಪ್ಷನ್ ಆಗೈತಿ. ಹಾಗಾಗಿ ಸುಲಭವಾಗಿ ಇದನ್ನು ನಾವು ಗುರುತಿಸಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ. ಇಲ್ಲಿ ನೋಡ್ರಿ, ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯು ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನದ ನಿವಾರಣೆಗೆ ಸಂಬಂಧಿಸಿದೆ. ಈ ಹೇಳಿಕೆ ನೋಡ್ರಿ, ಈ ಹೇಳಿಕೆ ಸರಿಯಾಗಿದೆ. ಯಾಕಂದ್ರೆ ಡಾಕ್ಟರ್ ನಂಜುಂಡಪ್ಪ ವರದಿ ಏನು ಪ್ರಾದೇಶಿಕ ಅಸಮತೋಲನಕ್ಕೆ ಸಂಬಂಧಪಟ್ಟತಿ. ಇನ್ನು ಸುಜಾತಾ ಕೃಪಲಾನಿ ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿಯಾಗಿದ್ದರು. ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಸುಜಾತಾ ಕೃಪಲಾನಿ ನಿಜ. ಆದ್ರೆ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದಿರಲಿಲ್ಲ, ಅವರು ಉತ್ತರ ಪ್ರದೇಶದ ಮಹಿಳಾ ಮುಖ್ಯಮಂತ್ರಿ ಆಗಿದ್ದರು. ಹಾಗಾಗಿ ಈ ಹೇಳಿಕೆಯಲ್ಲಿ ತಪ್ಪಾಕತಿ. ಇನ್ನು ಇಂದಿರಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಆಗಿದ್ದರು. ಈ ಹೇಳಿಕೆ ಸರಿಯಾಗಿದೆ. ಇನ್ನು VS ರಮಾದೇವಿ ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರಾಗಿದ್ದರು. ಈ ಹೇಳಿಕೆ ಸಹಿತ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ಗಳು ನೋಡ್ರಿ, 1 ಹೇಳಿಕೆ ಮಾತ್ರ ಸರಿ, 2 ಹೇಳಿಕೆ ಮಾತ್ರ ಸರಿ, 3 ಹೇಳಿಕೆ ಮಾತ್ರ ಸರಿ ಅಂತಿದೆಯಲ್ಲ, 3 ಹೇಳಿಕೆಗಳು ಇಲ್ಲಿ ಸರಿಯಾಗಿವೆ ಅಂತ ಹೇಳಿ ನಾವು ಆಯ್ಕೆಯನ್ನು ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಇದೆ. ಇಲ್ಲಿ ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಚಾಲ್ತಿಗೆ ತಂದರು. ಈ ಹೇಳಿಕೆ ಸರಿ ಐತಿ, ಹೌದಾ? ಇನ್ನು 2ನೇ ಹೇಳಿಕೆ, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳೆಂದರೆ ಅಮೆರಿಕ, ಸಂಯುಕ್ತ ಸಂಸ್ಥಾನ, ಇದು ಕರೆಕ್ಟ್. ಆಮೇಲೆ ರಷ್ಯಾ, ಇದು ಕರೆಕ್ಟು. ಇಟಲಿ, ಇದು ಕರೆಕ್ಟು. ಚೀನಾ, ಇದು ಕರೆಕ್ಟ್. ಆದ್ರೆ ಇಟಲಿ ಇದು ತಪ್ಪು. ಯಾಕಂತಂದ್ರೆ ಇಲ್ಲಿ ಇಟಲಿ ಅಲ್ಲ, ಇನ್ನೊಂದು ಯಾವುದು ಅಂತಂದ್ರೆ ಇಂಗ್ಲೆಂಡ್, ಅಮೆರಿಕ, ಸಂಯುಕ್ತ ಸಂಸ್ಥಾನ, ರಷ್ಯಾ, ಫ್ರಾನ್ಸ್, ಚೀನಾ, ಇಂಗ್ಲೆಂಡ್ ಇವು 5 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಶಾಶ್ವತ ಸದಸ್ಯತ್ವ ಪಡೆದಿರತಕ್ಕಂಥ ರಾಷ್ಟ್ರಗಳಾಗಿವೆ. ಹಾಗಾಗಿ ಇಲ್ಲಿ ಇಟಲಿ ಅಂತ ಕೊಟ್ಟರ, ಹಾಗಾಗಿ 2ನೇ ಹೇಳಿಕೆ ಇಲ್ಲಿ ತಪ್ಪಾಗ್ತತಿ. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯವು 15 ಮಂದಿ ನ್ಯಾಯಾಧೀಶರನ್ನು ಒಳಗೊಂಡಿರ್ತದೆ. ಈ ಹೇಳಿಕೆ ಸರಿಯಾಗಿದೆ.
ಇನ್ನು ಡಿ ಆಪ್ಷನ್ ವಿಶ್ವಸಂಸ್ಥೆಯ ಪ್ರಥಮ ಮಹಾಕಾರ್ಯದರ್ಶಿಯಾಗಿದ್ದ ಟ್ರಿಗ್ವೇಲಿ ಅವರು ಸ್ವೀಡನ್ ದೇಶದವರಾಗಿ ಇವರು ಸ್ವೀಡನ್ ದೇಶದವರು ಅಲ್ಲ, ಇವರು ನಾರ್ವೆ ದೇಶದವರಾಗಿದ್ದರು. ಹಾಗಾಗಿ ಈ ಹೇಳಿಕೆ ತಪ್ಪಾಗೈತಿ. ಹಾಗಾಗಿ ಇಲ್ಲೇ ಎ ಮತ್ತು ಸಿ ಮಾತ್ರ ಸರಿಯಾದ ಹೇಳಿಕೆ ಅಂತ ಹೇಳಿ ನಾವು 4ನೇ ಆಪ್ಷನನ್ನು ಇಲ್ಲಿ ಚೂಸ್ ಮಾಡೋಕ್ಕಾಗತಿ. ಇವತ್ತಿನ ತರಗತಿಗೆ 10 ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ನಾವು ನೋಡಿದೆವು. ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಂತಹ ಪ್ರಶ್ನಾ ಸರಣಿಯನ್ನು ನೋಡುತ್ತಾ ಹೋಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.